ಜೀವನ ಆಟ ಮತ್ತು ಆತ್ಮಗೌರವದ ನಿಜವಾದ ಅರ್ಥ. ಜೀವನವನ್ನು ಸಮಸ್ಯೆಗಳ ಗುಚ್ಛವಾಗಿ ನೋಡಬೇಡಿ. ಜೀವನ ಒಂದು ಆಟ, ಅದನ್ನು ಆಡಬೇಕು, ಅನುಭವಿಸಬೇಕು, ಕಲಿಯಬೇಕು. ಯಾವ ಆಟಕ್ಕೂ ನಿಯಮಗಳು ಇರುತ್ತವೆ. ನಿಯಮಗಳನ್ನು ಗೌರವಿಸಿ ಆಡಿದರೆ ಆಟ ಸುಂದರವಾಗುತ್ತದೆ. ನಿಯಮಗಳನ್ನು ತುಳಿದು ಗೆಲ್ಲಲು ಪ್ರಯತ್ನಿಸಿದರೆ ಗೆಲುವು ಬರಬಹುದು, ಆದರೆ ಆತ್ಮಗೌರವ ಕುಸಿದು ಹೋಗುತ್ತದೆ. ಆತ್ಮಗೌರವ ಎಂದರೆ ನೀನು ನಿನ್ನ ಕಣ್ಣಲ್ಲಿ ನಿನ್ನನ್ನು ಹೇಗೆ ನೋಡುತ್ತೀಯೋ ಅದು. ಪ್ರಾಮಾಣಿಕ ವ್ಯಕ್ತಿ ಯಾವಾಗಲೂ ತನ್ನ ಮನಸ್ಸಿನಲ್ಲಿ ಎತ್ತರವಾಗಿರುತ್ತಾನೆ. ಮಹೇಂದ್ರ ಸಿಂಗ್ ಧೋನಿ ಉದಾಹರಣೆ. ಅವರು ಗೆದ್ದರು, ಸೋತರೂ, ಭಾರತ ಸೋತರೂ ಅಪ್ರಾಮಾಣಿಕತೆ ಮಾಡುವುದಿಲ್ಲ. ಅದರಿಂದ ಅವರ ಬಗ್ಗೆ ಒಂದು ಶಾಂತ, ಸ್ಥಿರ, ಗೌರವದ ಚಿತ್ರ ನಿರ್ಮಾಣವಾಗುತ್ತದೆ. ಇದು ಆತ್ಮಗೌರವ. ಆತ್ಮವಿಶ್ವಾಸಕ್ಕಿಂತಲೂ ದೊಡ್ಡ ಶಕ್ತಿ. ಆತ್ಮವಿಶ್ವಾಸ ಎಂದರೆ ನಾನು ಗೆಲ್ಲುತ್ತೇನೆ ಎಂದು ಕೂಗುವುದು ಅಲ್ಲ. ಆತ್ಮವಿಶ್ವಾಸ ಎಂದರೆ ನನಗೆ ಈಗ ಬಾರದಿರಬಹುದು, ಆದರೆ ನಾನು ಕಲಿಯುತ್ತೇನೆ, ಅಭ್ಯಾಸ ಮಾಡುತ್ತೇನೆ ಮತ್ತು ಒಂದು ದಿನ ಈ ಆಟವನ್ನು ಹಿಡಿದುಕೊಳ್ಳುತ್ತೇನೆ ಎಂಬ ನಂಬಿಕೆ. ಜೀವನದ ಯಾವ ಕ್ಷೇತ್ರದಲ್ಲಾದರೂ 3 ದೊಡ್ಡ ಸ್ತಂಭಗಳಿವೆ: ಆಸಕ್ತಿ, ಅಭ್ಯಾಸ, ಸಹನೆ. ಆಸಕ್ತಿ, ಅಭ್ಯಾಸ ಮತ್ತು ನಿಲ್ಲದ ಪ್ರಯತ್ನದ ಶಕ್ತಿ. ಮೊದಲ ಸ್ತಂಭ ಆಸಕ್ತಿ. ನೀನು ಯಾವ ಕೆಲಸ ಮಾಡುತ್ತಿದ್ದೀಯೋ ಅದು ನಿನಗೆ ನಿಜವಾಗಿಯೂ ಇಷ್ಟವೇ? ಕೆಲಸ ಇಷ್ಟವಿಲ್ಲ, ಆದರೆ ಅದರ ಫಲ ಇಷ್ಟ. ಇದು ಜೀವನವನ್ನು ಕಷ್ಟಮಯವಾಗಿಸುತ್ತದೆ. ಆಸಕ್ತಿ ಎಂದರೆ ಗೆಲ್ಲುವ ಆಸೆ ಅಲ್ಲ. ಆಸಕ್ತಿ ಎಂದರೆ ಆಟವನ್ನು ಆಡುವ ಪ್ರೀತಿ. ನಾನು ಎಷ್ಟು ದೂರ ಹೋಗಬಹುದು ಎಂಬ ಕುತೂಹಲ. ಸಮಸ್ಯೆಗಳು ಬಂದರೂ ಇದು ನನ್ನ ಆಟ, ನಾನು ಕಲಿಯುತ್ತೇನೆ ಎಂಬ ಮನೋಭಾವ. ಎರಡನೇ ಸ್ತಂಭ ಅಭ್ಯಾಸ. ಅಭ್ಯಾಸ ಸರಿಯಾದ ದಿಕ್ಕಿನಲ್ಲಿ ಇರಬೇಕು. ಅದೇ ಕ್ಷೇತ್ರದ ಪರಿಣಿತರನ್ನು ಗಮನಿಸಿ ಕಲಿಯಬೇಕು. ಅವರಿಗೆ ನೇರವಾಗಿ ಭೇಟಿ ಬೇಕಿಲ್ಲ. ಅವರ ನಡೆ, ಅವರ ಶೈಲಿ, ಅವರ ಕ್ರಮ ಇವೆಲ್ಲವೂ ನಿನ್ನ ಶಿಕ್ಷಕರು. ತಪ್ಪು ಅಭ್ಯಾಸ ಎಂದರೆ ಅದೇ ಕ್ಷೇತ್ರದ ಮೂಲಭೂತ ಜ್ಞಾನವೂ ಇಲ್ಲದವರ ಸಲಹೆ ಕೇಳುವುದು. ಸರಿಯಾದ ಪುಸ್ತಕಗಳು, ಸರಿಯಾದ ಗುರುಗಳು, ಸರಿಯಾದ ಮಾದರಿಗಳು ಇವುಗಳೇ ನಿನ್ನ ದಿಕ್ಕು. ಮೂರನೇ ಸ್ತಂಭ ಸಹನೆ ಮತ್ತು ನಿಲ್ಲದ ಪ್ರಯತ್ನ. ಫಲ ನಿನ್ನ ಕೈಯಲ್ಲಿಲ್ಲ, ಆದರೆ ಕಲಿಕೆ, ಅಭ್ಯಾಸ, ದಿಕ್ಕು ಇವು ನಿನ್ನ ಕೈಯಲ್ಲಿವೆ. ನಿಲ್ಲದ ಪ್ರಯತ್ನ ಎಂದರೆ ಹತವಲ್ಲ. ಅದು ನನ್ನ ಬೆಳಕು ಇದೆ, ಬಾದಲಗಳು ಬಂದರೂ ನನ್ನ ಸೂರ್ಯ ಮತ್ತೆ ಹೊಳೆಯುತ್ತಾನೆ ಎಂಬ ನಂಬಿಕೆ. ಜೀವನದಲ್ಲಿ ಆರೋಗ್ಯ, ಸಂಪತ್ತು, ಸಂಬಂಧಗಳು ಎಲ್ಲವೂ ಆಟದ ಭಾಗಗಳು. ಯಾವುದನ್ನು ನಿರ್ಲಕ್ಷ್ಯ ಮಾಡಬಾರದು. ನೀನು ನಿನ್ನನ್ನು ಕಂಡುಕೊಳ್ಳುವ ಯಾತ್ರೆಯೇ ನಿಜವಾದ ಆಟ. ಆತ್ಮಗೌರವ ನಿನ್ನ ನೆಲ, ಆಸಕ್ತಿ ನಿನ್ನ ದಿಕ್ಕು, ಅಭ್ಯಾಸ ನಿನ್ನ ಶಕ್ತಿ, ನಿಲ್ಲದ ಪ್ರಯತ್ನ ನಿನ್ನ ರಕ್ಷಣಾ ಕವಚ. ಇವುಗಳೊಂದಿಗೆ ನೀನು ಎಲ್ಲಿ ನಿಲ್ಲುತ್ತೀಯೋ ಅಲ್ಲಿ ನಿನ್ನ ಗೆಲುವು ಆರಂಭವಾಗುತ್ತದೆ. ಅಲ್ ಅಮೀನ್ ಟಿವಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.